ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಸಿಮ್ ಸ್ವಾಪಿಂಗ್ ಅನ್ನೋದು ಹೊಸ ರೀತಿಯ ಸೈಬರ್ ಸ್ಕ್ಯಾಮ್. ಅಂದರೆ ನಿಮ್ಮ ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಕನ್ನ ಹಾಕೋದು. ಅರೆ, ನಮ್ಮ ಮೊಬೈಲ್ ನಂಬರ್ನ ಬೇರೆಯೊಬ್ಬರು ಹೆಂಗೆ ಯೂಸ್ ಮಾಡೋಕ್ಕಾಗತ್ತೆ? ಹೆಂಗೆ ಸಾಧ್ಯ? ಅದು ಖಂಡಿತ ಸಾಧ್ಯ ಇದೆ. ಮೊದಲನೇದಾಗಿ ನಿಮ್ಮ ಎಲ್ಲ ಮಾಹಿತಿನ ಅವರು ಕಲೆ ಹಾಕ್ತಾರೆ. ಅಂದರೆ ನಿಮ್ಮ ಇಂಚಿಂಚು ಮಾಹಿತಿನ. ನಂತರ ನಿಮ್ಮ ಮೊಬೈಲ್ ನಂಬರ್ ಅವರಿಗೆ ಸಿಕ್ಕಿದ ಮೇಲೆ ಯಾವ ಸಿಮ್ನ ಸರ್ವಿಸ್ ಪ್ರೊವೈಡರ್ ಇರ್ತಾರೋ ಅವ್ರಿಗೆ ಕರೆ ಮಾಡಿ ಸಿಮ್ ಕಳೆದು ಹೋಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಹೀಗಾಗಿ ಡೂಪ್ಲಿಕೇಟ್ ಸಿಮ್ನ ಅವ್ರು ಪಡ್ಕೊಂಡು ನಂತರ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ನಿಮ್ಮ ಖಾಸಗಿ ಮಾಹಿತಿ ಜೊತೆಗೆ ಬ್ಯಾಂಕ್ ಡೀಟೇಲ್ಸ್, ಹಣ ಎಲ್ಲವನ್ನು ಕಳ್ತನ ಮಾಡ್ತಾರೆ. ಜೊತೆಗೆ ನಿಮ್ಮ ಅಕೌಂಟ್ ಹೈಜಾಕ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದರೆ ಈ ರೀತಿಯ ಸ್ಕ್ಯಾಮ್ನಿಂದ ನಾವು ಹೇಗೆ ಬಚಾವಾಗೋದು? ಸ್ಟ್ರಾಂಗ್ ಪಿನ್ನ ನೀವು ಇಟ್ಕೊಳ್ಳಿ ಹಾಗೂ ಆಗಾಗ ಅದನ್ನು ಚೇಂಜ್ ಮಾಡ್ತಾ ಇರಿ. 2 ಫ್ಯಾಕ್ಟರ್ ಅಥೆಂಟಿಫಿಕೇಷನ್ನ ಅನೇಬಲ್ ಮಾಡಿ. ಇದು ನಿಮ್ಮ ಫೋನ್ಗೆ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ಕೊಡುತ್ತೆ. ನಿಮ್ಮ ಫೋನ್ನ ಸಾಫ್ಟ್ವೇರ್ಗಳನ್ನು ಕಾಲಕ್ಕೆ ಅಪ್ಡೇಟ್ ಮಾಡಿಟ್ಕೊಳ್ಳಿ. ನಿಮ್ಮ ಸಿಮ್ ನೆಟ್ವರ್ಕ್ ಪ್ರೊವೈಡರ್ನ ಯಾವುದಾದ್ರೂ ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೆ ನೀವು ಸಂಪರ್ಕ ಮಾಡಿ. ಹಾಗಿದ್ರೆ ಈ ಸ್ಕ್ಯಾಮ್ನಲ್ಲಿ ಏನೇನು ಮಾಡಬಾರ್ದು? ನಾವು OTPಗಳನ್ನು ಯಾವುದೇ ಕಾರಣಕ್ಕೂ ಯಾರ ಜೊತೆಗೂ ನೀವು ಹಂಚ್ಕೊಳ್ಳೋಕೆ ಹೋಗಬಾರ್ದು. ಸುಲಭದ ಪಿನ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಈಸಿಯಾಗಿ ಇದನ್ನು ಗೆಸ್ ಮಾಡ್ಬೋದು. ಹಾಗಾಗಿ ಆದಷ್ಟು ಸ್ಟ್ರಾಂಗ್ ಪಾಸ್ವರ್ಡ್ಗಳನ್ನ ನೀವು ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಸಿಮ್ ಕಾರ್ಡ್ ಕಳೆದು ಹೋದರೆ ಅಂತಹ ಸಂದರ್ಭದಲ್ಲಿ ತಕ್ಷಣ ನೀವು ರಿಪೋರ್ಟ್ ಮಾಡಿ. ನಿಮ್ಮ ಸಿಮ್ ಕಾರ್ಡ್ಗೆ ಲಿಂಕ್ ಆಗಿರೋ ಯಾವುದೇ ಮಾಹಿತಿಯನ್ನು ಯಾರ ಜೊತೆಗೂ ಕೂಡ ನೀವು ಹಂಚ್ಕೊಳ್ಳೋಕೆ ಹೋಗಬೇಡಿ.